ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ರಾಯರ ಪೂಜೆ ಅಂತ ಹೇಳಿ ಬಂದಾಗ ಕಾಲಾನುಕ್ರಮದಿಂದ ನಾವು ನೋಡ್ಕೊಂಡು ಬಂದರೆ ರಾಯರ ಪೂಜೆಯಲ್ಲಿ ಇದ್ದಂತಹ ವಾಡಿಕೆನೇ ಬೇರೆ. ಆದರೆ ಇತ್ತೀಚೆಗೆ ಕೆಲವರು ತಮ್ಮ ಮನಸ್ಸಿಗೆ ಬಂದಂತೆ ಪೂಜೆಯನ್ನು ಮಾಡುವಂತಹದ್ದು, ಅದನ್ನು ಅವ್ರ ಮನೆಗಳಲ್ಲಿ ಮಾಡಿಕೊಂಡ್ರೂ ಪರವಾಗಿಲ್ಲ, ಅವ್ರು ಏನೇನೆಲ್ಲ ತಮ್ಮ ಮನಸ್ಸಿಗೆ ಬಂದಂತೆ ಪೂಜೆಯನ್ನು ಮಾಡ್ತಾರೆ ಅದನ್ನು ವಿಡಿಯೋಸನ್ನು ಮಾಡಿ ಈ ಸೋಷಿಯಲ್ ಮೀಡಿಯಾಸ್ಗಳಿಗೆ ಹಾಕಿ ಅವರು ಮಾಡ್ತಾ ಇರುವಂತಹ ತಪ್ಪನ್ನು ಸಾವಿರಾರು ಜನರು ರಾಯರ ಪೂಜೆಯ ವಿಚಾರದಲ್ಲಿ ಮಾಡೋ ಹಾಗೆ ಮಾಡಿದ್ರು. ಇದು ಯಾವ ಗ್ರಹಚಾರಕ್ಕೆ ಅನ್ನುವಂತಹದ್ದೇನೆ ಒಂಥರ ಗೊತ್ತಾಗ್ತಾ ಇಲ್ಲ. ನೋಡಿ, ರಾಯರು ಬೃಂದಾವನಸ್ಥರಾದಾಗಿನಿಂದ ಹಿಡಿದು ರಾಯರ ಪೂಜೆಯ ವಿಚಾರದಲ್ಲಿ ಒಂದಷ್ಟು ರೀತಿ ನೀತಿ ಪದ್ಧತಿಗಳನ್ನು ಅವತ್ತಿನಿಂದಲೂ ಸಹ ಬಹಳ ಶಿಸ್ತಿನಿಂದ ಪರಿಪಾಲಿಸಿಕೊಂಡು ಬರಲಾಗಿತ್ತು. ಆದರೆ ಇತ್ತೀಚೆಗೆ ಎಲ್ಲವನ್ನೂ ಸಹ ಬದಲಾಯಿಸಿದ್ರು ಅವರ ಮನಸ್ಸಿಗೆ ಬಂದಂತೆ. ಇದು ರಾಯರ ಪೂಜೆಯ ವಿಚಾರದಲ್ಲಿ ಅವರ ಅಜ್ಞಾನನೋ ಅಥವಾ ನಾವು ಹೇಗೆ ಮಾಡಿದ್ರೂ ನಡೆಯುತ್ತೆ ಅನ್ನುವಂತಹ ಮನೋಭಾವನೋ ಅಥವಾ ನಾವು ಮಾಡೋದೇ ಹೀಗೆ ಅನ್ನುವಂತಹ ಅಹಂಕಾರನೋ. ಆದರೆ ಮುಂದೆ ಒಂದಲ್ಲ ಒಂದು ದಿನ ಈ ಕರ್ಮದ ಭಾರವನ್ನು ನೀವೇ ಹೊರಬೇಕು. ನೀವು ತಪ್ಪು ಮಾಡುವಂತಹದ್ದೇ ಅಲ್ಲದೆ ಜನರ ಕೈಲೂ ಸಹ ಬೇಕಾಬಿಟ್ಟಿ ರಾಯರ ಪೂಜೆಯನ್ನು ಮಾಡಿಸ್ತಾ ಇದ್ದೀರ. ಯಾರೇನೇ ತಪ್ಪಾಗಿ ಪೂಜೆಯನ್ನು ಮಾಡೋದಿರ್ಬೋದು, ಅಭಿಷೇಕ ಮಾಡೋದಿರಬಹುದು, ಅಥವಾ ರಾಯರ ಸ್ತೋತ್ರಗಳನ್ನು ಹೇಳ್ಕೊಳ್ಳೋ ಅಂಥದ್ದು ಇರಬಹುದು. ಒಂದಷ್ಟು ಜನ ಇನ್ಸ್ಟಾಗ್ರಾಮ್ಗಳಲ್ಲಿ ಈ ಥರ ಹುಚ್ಚುಚ್ಚಾಗೆಲ್ಲ ವಿಡಿಯೋಸ್ಗಳನ್ನು ಅಭಿಷೇಕ ಮಾಡುವಂತಹದ್ದು ಅಥವಾ ರಾಯರ ಪೂಜೆಯನ್ನು ತಪ್ಪಾಗಿ ಮಾಡಿರ್ತಾರಲ್ವ, ಅಂತಹ ವಿಡಿಯೋಸಲ್ಲಿ ಕಮೆಂಟ್ಸನ್ನು ನಾನು ನೋಡ್ತಿರ್ತೀನಿ. ಬಹಳಷ್ಟು ಜನ ಪಾಪ ಅವ್ರಿಗೆ ತಿಳಿ ಹೇಳಿರ್ತಾರೆ, ಹೀಗೆ ರಾಯರಿಗೆ ಹೆಣ್ಮಕ್ಳು ಅಭಿಷೇಕ ಮಾಡಬಾರ್ದು ಅಂತನೋ. ಮತ್ತೊಂದು ಏನಾದರೂ ತಿಳುವಳಿಕೆ ಹೇಳಿದಾಗ ಅವ್ರ ಬುದ್ಧಿವಂತಿಕೆ ಕಾಮೆಂಟ್ ಏನಾಗಿರುತ್ತೆ ಗೊತ್ತಾ, ನಾವು ಬಹಳ ವರ್ಷದಿಂದ ಹೀಗೆ ಮಾಡ್ಕೊಂಡು ಬಂದಿದ್ದೀವಿ, ರಾಯರು ನಮ್ಗೆ ಒಲ್ದಿದ್ದಾರೆ, ನಮಗೆ ಏನೂ ತೊಂದರೆ ಆಗಿಲ್ಲ. ತೊಂದರೆ ಅನ್ನುವಂತಹದ್ದು ತತ್ಕ್ಷಣಕ್ಕೆ ಕಾಣಿಸ್ದಲೇ ಇರಬಹುದು. ಆಮೇಲೆ ಮನುಷ್ಯ ಅಂತ ಹೇಳಿ ನಾವು ಹುಟ್ಟಿ ಇಲ್ಲಿ ನಾವು ಜೀವನವನ್ನು ನಡೆಸುವಾಗ ಯಾರೂ ಸಹ ಹೇಳಲಿಕ್ಕಾಗಲ್ಲ ನಮಗೇನೂ ಕಷ್ಟ ಇಲ್ಲ, ನಾವು ಸಂಪೂರ್ಣವಾಗಿ ಸುಖದಿಂದ ಇದ್ದೀವಿ ಅಂತಂದು. ಅದು ನಿಮ್ಮ ಉದ್ದಟತನ. ಆ ರೀತಿ ಹೇಳ್ಕೊಂಡ್ರೆ ನಮಗೇನು ತೊಂದರೆ ಆಗಿಲ್ಲ ಅಂತ. ಆಗುವಂತಹದ್ದು ಬೇಡ. ಆಗೋದಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ. ನೀವು ತಪ್ಪಾಗಿ ಮಾಡೋದಲ್ದಲೆ ರಾಯರ ಪೂಜೆಯ ವಿಚಾರದಲ್ಲಿ ಇರುವಂತಹ ಪದ್ಧತಿಗಳನ್ನ ತಿರ್ಚುವಂತಹ ಕೆಲಸವನ್ನು ನೀವು ಮಾಡ್ತಾ ಇರುವಂತಹದ್ದು. ದಯಮಾಡಿ ಈಗ ಮಾಡುವಂಥವರು ಬದಲಾಗಲ್ಲ. ಯಾಕೆ ಅಂತಂದರೆ ನಾವು ಮಾಡುವಂತಹದ್ದೇ ಸರಿ ಅನ್ನುವಂತಹ ಮನೋಭಾವ ಅವರಲ್ಲಿರುತ್ತೆ. ಸಂತೋಷ. ದಯಮಾಡಿ ನೀವು ನೋಡುವಂತಹವರು ಯಾವುದು ಸರಿ ಯಾವುದು ತಪ್ಪು ರಾಯರ ಪೂಜೆಯ ವಿಚಾರದಲ್ಲಿ ಅದನ್ನು ತಿಳ್ಕೊಳ್ಳಿ. ನೀವು ನನ್ನ ಮಾತನ್ನೇ ಕೇಳಿ ಅಂತ ಹೇಳಿ ನಾನು ಹೇಳೋದಿಲ್ಲ. ನಿಮಗೆ ಈ ರಾಯರ ಪೂಜೆಯ ವಿಚಾರದಲ್ಲಿ ಈಗೇನಾದರೂ ಒಂದಷ್ಟು ವಿಚಾರಗಳು ತಿಳಿದಾಗ ದಯಮಾಡಿ ಹೇಗೂ ರಾಯರ ಮಠಗಳಿಗೆ ಹೋಗ್ತೀರಾ, ಅಲ್ಲಿ ಬಹಳಷ್ಟು ತಿಳಿದಂಥವರು ಇರ್ತಾರೆ, ಅರ್ಚಕರಿರ್ತಾರೆ. ನಿಮ್ಮ ಅನುಮಾನಗಳನ್ನು ಅವರನ್ನು ಕೇಳಿ ಅವರಿಂದ ಪರಿಹಾರ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಯಾವುದು ಸರಿ ಅಂತ ಹೇಳಿ ಗೊತ್ತಾದಾಗ ದಯವಿಟ್ಟು ಅದನ್ನು ನೀವು ಪಾಲನೆ ಮಾಡ್ಕೊಳ್ಳಿ. ರಾಯರು ಒಲಿದ್ರೆ ಎಷ್ಟು ಒಳ್ಳೇದು ಮಾಡ್ತಾರೋ, ಈ ರೀತಿಯೆಲ್ಲ ನಮಗೆ ಬೇಕಾಬಿಟ್ಟು ಮನಸ್ಸೋ ಇಚ್ಛೆ ನಾವು ಮಾಡ್ತಾ ಹೋದಾಗ ಅಷ್ಟೇ ನಾವು ಗೊತ್ತಿಲ್ಲದಲೇ ತೊಂದರೆಗಳನ್ನ ಖಂಡಿತ ಎದುರಿಸ್ತಾ ಹೋಗ್ತೀವಿ. ಅದು ರಾಯರು ನಮಗೆ ಕೊಡದಲೇ ಇರಬಹುದು. ಕಾಲದಿಂದ ನಡೆಸ್ಕೊಂಡಂತಹ ಪದ್ಧತಿಗಳನ್ನ ನಾವು ತಿರುಚುತ್ತೀವಲ್ವ, ಆ ಕರ್ಮನೇ ನಮಗೆ ಕೊಡ್ತಾ ಹೋಗುತ್ತೆ. ನೋಡಿ, ಏನೆಲ್ಲ ತಪ್ಪುಗಳು ರಾಯರ ಪೂಜೆಯ ವಿಚಾರದಲ್ಲಿ ಆಗ್ತಾ ಇರುವಂತಹದ್ದು ಅನ್ನುವಂಥದ್ದನ್ನು ನಿಮ್ಮೊಟ್ಟಿಗೆ ಹೇಳ್ತಾ ಹೋಗ್ತೀನಿ. ರಾಯರ ಅಭಿಷೇಕ ಮೊದಲನೇದಾಗಿ ಹಿಂದೆ ರಾಯರನ್ನು ಪೂಜಿಸುವಂತಹದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲವೊಂದು ವರ್ಗಗಳಿಗೆ ಅಷ್ಟೇ ಸೀಮಿತ ಆಗಿತ್ತು. ರಾಯರನ್ನು ಎಲ್ಲ ವರ್ಗದವರು ಪೂಜೆ ಮಾಡುವಂತಹ ಪದ್ಧತಿ ಹಿಂದೆ ಇರಲಿಲ್ಲ, ಅದು ಇತ್ತೀಚೆಗೆ ಅಷ್ಟೇ. ಆ ವರ್ಗಗಳಲ್ಲಿ ರಾಯರ ಅಭಿಷೇಕವನ್ನು ಬ್ರಹ್ಮೋಪದೇಶ ಆಗಿರುವಂತಹವರು, ಅದರಲ್ಲಿ ಗಂಡಸರು ಮಾತ್ರನೇ ಸರಿಯಾದಂತಹ ರೀತಿಯಲ್ಲಿ ಅಭಿಷೇಕವನ್ನು ನೆರವೇರಿಸ್ತಿದ್ರು. ಅಭಿಷೇಕ ಅಂದ ತಕ್ಷಣ ನಾವು ವಿಗ್ರಹದ ಮೇಲೆ ಹಾಲು, ತುಪ್ಪ, ಜೇನುತುಪ್ಪ ಹಾಕಿದ ತಕ್ಷಣ ಅದು ಅಭಿಷೇಕ ಆಗೋದಿಲ್ಲ. ಅದಕ್ಕೆ ಆದಂತಹ ರೀತಿ ನೀತಿಗಳು ಇದ್ದಾವೆ ಅಭಿಷೇಕ ರಾಯರಿಗೆ ಮಾಡುವಂತಹದ್ದು. ಯಾವುದೇ ಕಾರಣಕ್ಕೂ ರಾಯರಿಗೆ ಆ ವರ್ಗಗಳಲ್ಲಿ ಹೆಣ್ಣು ಮಕ್ಕಳು ಅಭಿಷೇಕವನ್ನು ಮಾಡೋ ಹಾಗಿರಲಿಲ್ಲ. ಆಮೇಲೆ ನೋಡಿ, ಈ ಅರ್ಧ ಬೆಂದ ಮಡಕೆಗಳು ಶಬ್ದ ಮಾಡುತ್ತೆ ಅನ್ನೋ ಹಾಗೆ ಯಾರೆಲ್ಲ ಸರಿಯಾದಂತಹ ರೀತಿಯಲ್ಲಿ ಆ ವರ್ಗಗಳಲ್ಲಿ ಏನು ರಾಯರನ್ನ ಪೂಜೆ ಮಾಡ್ತಿದ್ರಲ್ಲ, ಅವ್ರ ಮನೆಗಳಲ್ಲಿ ಇವತ್ತಿಗೂ ಸಹ ರಾಯರ ಅಭಿಷೇಕ ಅಲ್ಲ.
ಅವ್ರು ಆ ಸುದ್ದಿಗೆ ಹೋಗೋದೇ ಇಲ್ಲ, ರಾಯರಿಗೆ ಅಭಿಷೇಕ ಅನ್ನುವಂತಹ ಸುದ್ದಿಗೆ. ಏನಿದ್ರು ಗಂಡಸರು ಮಾತ್ರ, ಏಕೆಂದರೆ ತಿಳ್ಕೊಂಡಿದ್ದಾರೆ ಅವರು ಸರಿಯಾದಂತಹ ರೀತಿಯಲ್ಲಿ ರಾಯರಿಗೆ ಹೆಣ್ಣು ಮಕ್ಕಳು ಅಭಿಷೇಕವನ್ನು ಮಾಡಬಾರ್ದು. ನೀವು ಹೀಗೆ ಆಲ್ರೆಡಿ ಏನಾದರೂ ಮಾಡ್ತಾ ಇದ್ದೀನಿ ಅಭಿಷೇಕ ಅಂತಂದರೆ, ಅಥವಾ ನಾವು ರಾಯರಿಗೆ ಪ್ರೀತಿಯಿಂದ ಮಾಡ್ತೀವಿ, ಅದರಲ್ಲಿ ಏನು ತಪ್ಪು ಅಂತಂದರೆ, ನೀವು ಎಷ್ಟೇ ಪ್ರೀತಿಯಿಂದ ನಿಷ್ಠೆಯಿಂದ ಈ ಸೇವೆಯನ್ನು ಮಾಡಿದ್ರೂ ಸಹ ಯಾವುದೇ ಫಲವನ್ನು ನಿಮಗೆ ರಾಯರು ಕೊಡೋದಿಲ್ಲ. ಕಾರಣ ಇದು ಶಾಸ್ತ್ರಕ್ಕೆ ವಿರುದ್ಧವಾದಂತಹದ್ದು. ರಾಯರು ಯತಿಗಳಾದವರು ಅವರ ಬದುಕಿನ ಉದ್ದಕ್ಕೂ ಸಹ ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿರ್ತಾರೆ. ಹೆಣ್ಣು ಮಕ್ಕಳನ್ನು ಸ್ಪರ್ಶಿಸುವಂತಹದ್ದನ್ನು ಯತಿಗಳು ಮಾಡೋ ಹಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಹೆಣ್ಣು ಮಕ್ಕಳನ್ನು ಜೀವನದ ಉದ್ದಕ್ಕೂ ಯತಿಗಳು ಸ್ಪರ್ಶ ಮಾಡುವಂತಹದ್ದು ಅವರ ಒಂದು ನಿಯಮಗಳಿಗೆ ವಿರುದ್ಧವಾದಂತಹದ್ದು. ಅಂತಹದ್ರಲ್ಲಿ ರಾಯರಿನ್ನೂ ಜೀವಂತವಾಗಿದ್ದಾರೆ, ಅವರು ಯತಿಗಳು. ಅಭಿಷೇಕವನ್ನು ಸ್ವೀಕಾರ ಮಾಡುವಂತಹದ್ದು ಹೆಣ್ಣುಮಕ್ಕಳು ಮಾಡ್ತಾರಲ್ವಾ, ಅದು ಸಾಧ್ಯನೇ ಇಲ್ಲ. ಅಂದರೆ ಯತಿಗಳು ಏನು ನಿಯಮ ಪಾಲನೆ ಮಾಡಬೇಕಾಗಿರುತ್ತಲ್ಲ, ಆ ನಿಯಮಕ್ಕೆ ವಿರುದ್ಧ ಅದು ಹೆಣ್ಣು ಮಕ್ಕಳಿಂದ ಅಭಿಷೇಕ ಸ್ವೀಕಾರ ಮಾಡುವಂತಹದ್ದು. ಮತ್ತು ರಾಯರು ಸ್ವೀಕಾರ ಮಾಡಿಬಿಡ್ತಾರಾ? ಅವರ ಯತಿಗಳ ನಿಯಮ ಪಾಲನೆ ಮಾಡಬೇಕಾಗಿರುವಂತಹದ್ದನ್ನು ನಿಮಗೋಸ್ಕರ ಬಿಟ್ಬಿಡ್ತಾರಾ? ಖಂಡಿತ ಇಲ್ಲ. ನೀವೇನೇ ಮಾಡಿದ್ರು, ಎಷ್ಟೇ ಪ್ರೀತಿಯಿಂದ ಅಭಿಷೇಕ ಹೆಣ್ಣುಮಕ್ಕಳು ಮಾಡಿದ್ರು ರಾಯರು ಖಂಡಿತ ಸ್ವೀಕಾರ ಮಾಡಲ್ಲ. ಅದು ಅವರ ಯತಿಗಳ ನಿಯಮ ಪಾಲನೆಗೆ ವಿರುದ್ಧವಾದಂತಹದ್ದು. ಕೇವಲ ನಿಮ್ಮ ಸಂತೋಷಕ್ಕೋಸ್ಕರ ನಿಮ್ಮ ಮನೆಯ ವಿಗ್ರಹಕ್ಕೆ ನೀವು ಮಾಡಿದ್ರೂ ಸಹ ಅದರಿಂದ ದೋಷನೇ ಹೆಚ್ಚು ಬರುತ್ತೆ ಬಿಟ್ಟರೆ, ಮತ್ತು ಮುಂದೆ ಕಾಲಾನುಕ್ರಮದಲ್ಲಿ ನಾವು ಯಾವಾಗ ಅರ್ಥ ಮಾಡ್ಕೊಳ್ಳಿ, ದೇವರ ವಿಚಾರದಲ್ಲಿ ಯಾವಾಗ ನಾವು ಮನೆಯಲ್ಲಿ ಮಾಡಬಾರದ್ದನ್ನು ಮಾಡ್ತಾ ಹೋಗ್ತೀವಿ, ಮುಂದೆ ಅದು ಮನೆಗೆ ನಾನಾ ತರಹದ ತೊಂದರೆಗಳನ್ನ ಖಂಡಿತ ಕೊಡ್ತಾ ಹೋಗುತ್ತೆ. ಆ ಕರ್ಮ ಅನ್ನುವಂತಹದ್ದು ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಅದಾಗೋದು ಬೇಡ ಅಂತಲೇ ನಾನು ನನ್ನ ಚಾನಲ್ ಸ್ಟಾರ್ಟ್ ಆದಾಗಿಂದ 10 ಜನ ಒಂದು ಥರ ಹೇಳಿದ್ರು, ನಾನು ಮೊದಲಿನಿಂದನೂ ಸಹ ನಾನು ಹೇಳಿಕೊಂಡೇ ಬಂದಿರೋಂತಹದ್ದು. ಅಭಿಷೇಕದ ವಿಚಾರದಲ್ಲಿ, ಗುರುಸ್ತೋತ್ರದ ವಿಚಾರದಲ್ಲಿ, ಹೂಪ್ರಸಾದದ ವಿಚಾರದಲ್ಲಿ ನೀವು ಫ್ರೀ ಆಗಿದ್ದಾಗ ನೋಡಿ ಹಿಂದಿನ ವಿಡಿಯೋಸ್ಗಳನ್ನು, ಗೊತ್ತಾಗುತ್ತೆ. ಯಾವತ್ತಿದ್ರೂ ಸತ್ಯನೇ. ನಮಗೆ ಬೇಕಾದ ಹಾಗೆ ನಾವು ತಿರ್ಚೋದಕ್ಕೆ, ಶಾಸ್ತ್ರವನ್ನು ಬದಲಾಯಿಸೋದಕ್ಕೆ ನಮ್ಗೆ ಯಾರೂ ಅಧಿಕಾರವನ್ನು ಕೊಟ್ಟಿಲ್ಲ. ನಾವು ಅಷ್ಟು ದೊಡ್ಡವರಲ್ಲ. ಹಿಂದಿನಿಂದ ಬಂದಂತಹದ್ದನ್ನು ಬದಲಾಯಿಸುವಂತಹ ಒಂದು ಅಧಿಕಾರ ಯಾರಿಗೂ ಸಹ ಇಲ್ಲ. ಶಾಸ್ತ್ರವೇ. ಇನ್ನೊಂದು ಎರಡನೆಯ ತಪ್ಪು ರಾಯರ ವಿಚಾರದಲ್ಲಿ ಏನು ನಡೀತಾ ಇದೆ ಅಂತಂದರೆ, ರಾಯರಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡುವಂತಹದ್ದು. ಇತ್ತೀಚೆಗೆ ಮನೆಯಲ್ಲಿ ದೊಡ್ಡ ವಿಗ್ರಹಗಳನ್ನು ಇಟ್ಕೊತೀರ, ರಾಯರ ವಿಗ್ರಹಗಳನ್ನು. ಅದಕ್ಕೆ ಬೇಕಾಬಿಟ್ಟಿ ಅಭಿಷೇಕವನ್ನು ಮಾಡುವಂತಹದ್ದು ಮನಸ್ಸಿಗೆ ಬಂದಂತೆ. ರಾಯರಿಗೆ ಕಾವಿ ಬಣ್ಣದ ವಸ್ತ್ರವನ್ನು ಸಮರ್ಪಣೆ ಮಾಡ್ತಾ ಇದ್ದೀರಾ. ರಾಯರಿಗೆ ಹೆಣ್ಣು ಮಕ್ಕಳು ವಸ್ತ್ರ ಸಮರ್ಪಣೆಯನ್ನು ಖಂಡಿತವಾಗಿ ಮಾಡೋ ಹಾಗಿಲ್ಲ. ಕಾರಣ ರಾಯರು ಯತಿಗಳು. ವಿಶೇಷ ದಿನಗಳಲ್ಲಿ ಅಥವಾ ರಾಯರ ವ್ರತವನ್ನು ಮಾಡುವಂತಹ ಸಂದರ್ಭದಲ್ಲಿ, ಅದು ಪ್ರತಿ ಗುರುವಾರ ಅಲ್ಲ, ವಿಶೇಷ ದಿನ ವ್ರತಗಳ ಸಂದರ್ಭದಲ್ಲಿ 18 ಎಳೆ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡಬಹುದು. ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಈ ಕಾವಿ ಬಣ್ಣದ ವಸ್ತ್ರ ಏನಿದೆಯಲ್ಲ, ಅದನ್ನು ರಾಯರಿಗೆ ಅಭಿಷೇಕವನ್ನು ಮಾಡಿಬಿಟ್ಟು ಈ ವಸ್ತ್ರವನ್ನು ನಾವು ಅವರಿಗೆ ಸಮರ್ಪಣೆ ಮಾಡೋದಕ್ಕೆ ಬರೋದಿಲ್ಲ. ಇನ್ನು ಮೂರನೇದು, ಮನಸ್ಸೋ ಇಚ್ಛೆ ಬೇಕಾಬಿಟ್ಟಿಯಾಗಿ ಫೋಟೋ ತುಂಬ ಹೂಗಳನ್ನು ಏರುವಂತಹದ್ದು. ಇದನ್ನು ಹೇಗೆ ನೀವು ತಪ್ಪು ಅಂತ ಹೇಳ್ತೀರಾ ಅಂತ ಹೇಳಿ ಕೇಳುವಂತಹದ್ದಾದರೆ, ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ. ಮಠಗಳಿಗೆ ಇರಬಹುದು ಅಥವಾ ದೇವಸ್ಥಾನಗಳಿಗೆ ಇರಬಹುದು, ಮನೆಗಳಿಗೆ ಇರಬಹುದು, ಬಹಳ ವ್ಯತ್ಯಾಸ ಇರುತ್ತೆ. ನಾವು ಮನೆಯಲ್ಲಿ ಎಷ್ಟು ಪೂಜೆ ಪುನಸ್ಕಾರವನ್ನು, ಅಂದರೆ ಒಂದು ದೈವತ್ವ ಒಂದು ಮಟ್ಟಕ್ಕೆ ಜಾಗೃತ ಆಗೋ ಮಟ್ಟಕ್ಕೆ ಮಾತ್ರ ನಾವು ಮನೆಯಲ್ಲಿ ಒಂದು ಹೂವನ್ನು ಹಾಕುವಂತಹದ್ದು ಮಾಡಬೇಕಾಗತ್ತೆ. ಅತಿ ಹೆಚ್ಚಾಗಿ ನಾವು ಹೂಗಳನ್ನು ಸಮರ್ಪಣೆ ಮಾಡಿ ದೈವತ್ವವನ್ನು ಹೆಚ್ಚಿನದಾಗಿ ಮನೆಗಳಿಗೆ ನಾವು ಆಹ್ವಾನ ಮಾಡಿಕೊಂಡಾಗ ಅದಕ್ಕೆ ತಕ್ಕಂತೆ ನಾವು ಮಡಿಯನ್ನು ಪಾಲನೆ ಮಾಡಬೇಕು. ಮನೆಗಳಲ್ಲಿ ಇರುವಂತಹ ಫೋಟೋ ಅಥವಾ ವಿಗ್ರಹಕ್ಕೆ ನಾವು ಒಂದು ಮಟ್ಟಕ್ಕೆ ಮಾತ್ರ ಹೂಗಳನ್ನು ಹಾಕಬೇಕು. ಅತಿಯಾದಂತಹ ಹೂ ಹೇರಿಕೆ ಒಳ್ಳೆಯದಲ್ಲ, ಅದು ಶ್ರೇಯಸ್ಸು ಅಲ್ಲ. ರಾಯರ ಆರಾಧನೆ ಏನು ಬರುತ್ತೆ, ರಾಯರ ವರ್ಧಂತಿ ಏನು ಬರುತ್ತೆ, ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಾಗಿ ಹಾಕಬಹುದು. ಇನ್ನೊಂದು ದಯಮಾಡಿ ತಿಳ್ಕೊಳ್ಳಿ, ರಾಯರು ಅಲಂಕಾರ ಪ್ರಿಯರಲ್ಲ. ಯತಿಗಳು ಯಾವತ್ತೂ ಸಹ ಅಲಂಕಾರವನ್ನು ಬಯಸೋದಿಲ್ಲ. ನೀವು
ಒಂದು ಎಳೆ ತುಳಸಿ ಹಾಕಿ ಗುರುವಾರ, ಅದರ ಜೊತೆ ಒಂದೇನಾದರೂ ಹೂ ಮಾಲೆ ಹಾಕಿದ್ರೂ ಸಾಕಾಗುತ್ತೆ. ವಿಶೇಷ ದಿನಗಳಲ್ಲಿ ನಾನು ಹೇಳ್ತಿರ್ತೀನಿ ಆವಾಗ ಒಂದು 3 ಬಗೆಯ ಹೂಗಳನ್ನು ನೀವು ಸಮರ್ಪಣೆ ಮಾಡಿದ್ರೆ ಅದಕ್ಕೆ ಅದರದ್ದೇ ಆದಂತಹ ಫಲಗಳು ಇರುತ್ತೆ. ಆದರೆ ತೋರ್ಪಡಿಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಯಾರೋ ಮಾಡ್ತಾರೆ ಅನ್ನುವಂತಹ ಕಾರಣಕ್ಕೆ ನಾವು ಅವರಿವರನ್ನು ನೋಡಿಕೊಂಡು ಅತಿಯಾದಂತಹ ಹೂಗಳನ್ನು ಹಾಕಲಿಕ್ಕೆ ಹೋಗಬಾರ್ದು. ನಾನು ಆಗಲೇ ಹೇಳಿದೆ, ಅದು ನಮಗೆ ಶ್ರೇಯಸ್ಸಲ್ಲ. ಏನಾಗುತ್ತೆ ಅಂತ ಕೇಳಿದ್ರೆ ಅದೇ ಬಹಳ ಹೂಗಳನ್ನು ಹಾಕಿ ನಾವು ಹೆಚ್ಚಿನದಾಗಿ ದೈವತ್ವವನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದಾಗ ಅದಕ್ಕೆ ತಕ್ಕಂತೆ ಮಡಿಯನ್ನು ಪಾಲನೆ ಮಾಡುವಂತಹದ್ದು, ನೈವೇದ್ಯ ಇಡುವಂತಹದ್ದು ಪ್ರತಿಯೊಂದು ನಡಿಬೇಕು. ಬಹಳ ಹೂ ಹಾಕಿ ದೈವತ್ವವನ್ನು ಬಹಳ ಜಾಗೃತ ಮಾಡಿಸ್ಬಿಟ್ಟು ಮನೆಯಲ್ಲಿ ಅದಕ್ಕೆ ತಕ್ಕಂತೆ ಪೂಜೆ ಮಾಡಿಲ್ಲ ಅಂತಂದರೆ ಅದು ಒಂಥರ ನಿಮಗೆ ನೆಗೆಟಿವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೇಳೋದನ್ನು ದಯಮಾಡಿ ವಿಶ್ಲೇಷಣೆ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ತಿಳ್ಕೊಳ್ಳಿ ಸರಿ ಯಾವುದು ತಪ್ಪು ಯಾವುದು ಅನ್ನುವಂತಹದ್ದನ್ನು ವಿವೇಚನೆ ಇಟ್ಕೊಂಡು ಸರಿಯಾದಂತಹ ರೀತಿಯಲ್ಲಿ ಗೊತ್ತಿರೋರನ್ನ ತಿಳ್ಕೊಂಡು ಒಂದು ಸರಿಯಾದ ರೀತಿಯಲ್ಲಿ ನೀವು ಪೂಜೆಯನ್ನು ಮನೆಯಲ್ಲಿ ರಾಯರಿಗೆ ಮಾಡ್ತಾ ಹೋಗಿ. ಅದು ಶಾಸ್ತ್ರಸಮ್ಮತವಾಗಿ ಶಾಸ್ತ್ರೋಕ್ತವಾಗಿ ಇದ್ದಾಗ ಬಹಳ ಬೇಗ ಒಳಿತನ್ನು ಕಾಣ್ತೀರಾ. ಆಡಂಬರ ಬೇಡ, ತೋರ್ಪಡಿಕೆ ಬೇಡ, ನನಗೇ ಬರುತ್ತೆ ಎಲ್ಲವೂ ಅನ್ನುವಂತಹ ಅಹಂ ಬೇಡ. ಇನ್ನೂ ಸಹ ಬಹಳಷ್ಟು ತಪ್ಪುಗಳು ರಾಯರ ಪೂಜೆಯಲ್ಲಿ ಏನೇನೆಲ್ಲ ನಡೀತಾ ಇದೆ ಅನ್ನುವಂತಹ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋಸಲ್ಲಿ. ದಯಮಾಡಿ ಯಾರೂ ಸಹ ಅನ್ಯತಾ ಭಾವಿಸ್ಬೇಡಿ. ಯಾರನ್ನೂ ಸಹ ನಾನು ಬೆಟ್ಟು ಮಾಡಿ ವಿಡಿಯೋ ಮಾಡಿಲ್ಲ. ತಪ್ಪಾಗಿ ಪೂಜೆ ಮಾಡಿ ದೋಷ ಕಟ್ಕೊಳ್ಬಾರ್ದು, ಒಳ್ಳೆಯದಾಗಬೇಕು ಜನಗಳಿಗೆ ಅನ್ನುವಂತಹ ಒಂದು ಕನ್ಸರ್ನ್ ಇಟ್ಕೊಂಡಷ್ಟೇ ನಾನು ವಿಡಿಯೋಸನ್ನು ಮಾಡಿ ಸತ್ಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋ ಅಂತಹ ಕೆಲಸವನ್ನು ಅವತ್ತಿನಿಂದನೂ ಸಹ ಈ ಚಾನಲ್ ಮೂಲಕ ಮಾಡ್ತಾ ಬಂದಿದ್ದೀನಿ, ಮುಂದೆನೂ ಮಾಡ್ತೀನಿ. ಎಷ್ಟೋ ಜನ ಬೇರೆ ಚಾನಲ್ ಬಂದು ನಾನು ಕೆಲವೊಂದು ವಿಚಾರಗಳನ್ನು ಹಾಕಿದಾಗ ಕೆಟ್ಟದಾಗಿ ಕಾಮೆಂಟ್ ಹಾಕ್ತಾರೆ. ಹಾಕಲಿ, ಪರವಾಗಿಲ್ಲ. ರಾಯರಿದ್ದಾರೆ, ಎಲ್ಲಿ ಸತ್ಯ ಇರುತ್ತೋ ಅಲ್ಲಿ ರಾಯರು ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ನಮಸ್ಕಾರ ಎಲ್ರಿಗೂ.